ಸಿಲ್ವರ್ ಸ್ಪೂನು ಒಂದೇ ಮಗಳು ಮನೆಗೆ. ಸೊ ನಾನು ಮಾಡಿ ಅದೆಲ್ಲ ಬೆಳೆಸಿದ್ದಾರೆ. ಫ್ರೆಂಡ್ಸ್ ಹಲೋ ಮೈ ಫ್ರೆಂಡ್ಸ್ ಅದು ಮಾಡುತ್ತಲ್ಲ ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಯಾವುದೇ ಬ್ಲಾಗ್ ಮಾಡಿದ್ರು ಫಸ್ಟ್ ಬಂದು ತಲುಪೋದೇ ನಿಮಗೆ. ಸೊ ಈ ಬ್ಲಾಗ್ ಮಾಡೋ ರೀಸನ್ ಏನಪ್ಪ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಕ್ವೆಶನ್ ಹಾಕಿದೆ. ಸೊ ನಿಮಗೆ ಲೈಫ್ ಸ್ಟೋರಿ ಬೇಕಾ ಇಲ್ಲ ಹೋಮ್ ಟೂರ್ ಬೇಕಾ ಅಂತ. ಸೊ 93% ಓಟ್ ಬಂದು ನನಗೆ ಲೈಫ್ ಸ್ಟೋರಿ ಬೇಕು ಅಂತ ಹಾಕಿದ್ದೀರಾ. ಸೊ ನಿಮಗಾಗಿ ಈ ಬ್ಲಾಗ್. ಮಮ್ಮಿ ಡ್ಯಾಡಿಗೆ 1996 ಮ್ಯಾರೇಜ್ ಆಗಿದೆ. ಆಫ್ಟರ್ 7 ಇಯರ್ಸ್ ಗ್ಯಾಪು ನಾನು ಬಂದು ಹುಟ್ಟಿದ್ದು 2004. ಸೊ ನಾನು ಬಾರ್ನ್ ಆ್ಯಂಡ್ ಬ್ರಾಟಪ್ ವಿತ್ ಸಿಲ್ವರ್ ಸ್ಪೂನು. ಒಂದೇ ಮಗಳು ಮನೆಗೆ. ಸೊ ನನ್ನ ತುಂಬ ಮುದ್ದು ಮಾಡಿ ಆ ಥರ ಎಲ್ಲ ಬೆಳೆಸಿದ್ದಾರೆ. ಆ್ಯಂಡು ನಾನು 2.5 ಇಯರ್ಸಿಂದಾನೇ ಪ್ಲೇ ಹೋಮ್ಗೆ ಹಾಕಿದ್ರು ನನ್ನ. ಸೊ ನಾನು ತುಂಬ ಚುರುಕಾಗಿದ್ದೆ ಚಿಕ್ಕ ವಯಸ್ಸಿಂದನೇ. ನನಗಿನ್ನ ಜ್ಞಾಪಕ ಇದೆ, ಯಾರಾದರೂ ಬಂದು ಏನು ಊಟ ಅಂತ ಕೇಳ್ತಾರೆ. ಸೊ ಅವಾಗ ನಮ್ಮ ಮನೇಲಿ ಈ ಥರ ಚಿಚ್ಚಿ ಸಾರು ಮಾಡಿದ್ದಾರೆ ಅಂತ ಹೇಳ್ತಿದ್ದೆ. ಅವ್ರು ಬಂದು ಹೋಗಿ ತಗೋಬಾ ಅಂದರೆ ನಾನು ಹೋಗಿ ಬಾಕ್ಲ ಹತ್ರ ನಿಂತ್ಕೊತಿದ್ನಂತೆ, ನಾನು ಯಾರನ್ನೂ ಬಿಡಲ್ಲ ಅಂತ. ಸೊ UKG ಇಂದ 10th ತನಕ ನನ್ನ ಸ್ಕೂಲ್ ಲೈಫ್ ಹೆಂಗಿತ್ತು ಅಂದರೆ, ಲೈಕ್ ಒಂದೇ ಸ್ಕೂಲಲ್ಲಿ ನಾನು ಓದಿದ್ದು. ಸೊ ನಮ್ಮ ಫ್ರೆಂಡ್ಶಿಪ್ ಬಾಂಡ್ ಬಂದು ತುಂಬ ವೈಡ್. ಅಂದರೆ ನಾನು ಯಾರನ್ನೂ ಜಾಸ್ತಿ ಹುಡುಗಿ ಫ್ರೆಂಡ್ಸ್ ನನಗಿಲ್ಲ. ನನ್ನ ಸೋಷಿಯಲ್ ಮೀಡಿಯಾ ಆಗಲಿ ಆ್ಯಂಡ್ ನಮ್ಮ ಮನೆ ಹತ್ರ, ನಮ್ಮ ಸ್ಕೂಲಲ್ಲಿ, ನನ್ನ ಕಾಲೇಜಲ್ಲಿ ಎಲ್ಲ ನನಗೆ ಬಾಯ್ ಬೆಸ್ಟೀಸ್ ವೈಡ್ ಆಗಿದ್ದಾರೆ. ತುಂಬ ಜನ ಕೌಂಟೆಬಲ್ ಬಾಯ್ ಬೆಸ್ಟೀಡು. ಗರ್ಲ್ಸ್ ಬೆಸ್ಟೀಸ್ ಅಂದರೆ ಒಂದು 5 to 6 ಇರ್ತಾರೆ ಅಷ್ಟೇ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ, 6th ಸ್ಟ್ಯಾಂಡರ್ಡಿಂದನೇ ನಾನು NGO ಫೀಲ್ಡಲ್ಲಿ ಇದ್ದೀನಿ. ಆದರೆ ನಮ್ಮ ಏರಿಯಾದಲ್ಲಿ ಸ್ಟಾರ್ಟಿಂಗ್ ನಾನು 6th ಓದ್ತಿದ್ದೆ. ಆವಾಗ ವರ್ಲ್ಡ್ ವಿಷನ್ ಅಂತ ಒಂದು NGO ಬಂದು ಮಕ್ಳಿಗೆ ಈ ಥರ ಎಲ್ಲ ಮಾಡ್ತೀವಿ ಹಂಗೆ ಹಿಂಗೆ ಅಂತ. ಅದರಲ್ಲಿ ಸೊ ನಾನು ಹೋದೆ, ಹಂಗೆ ವಾಲಂಟಿಯರ್ ಆದೆ. ನಾನು ಸುಮಾರು ಕೆಲಸ ಮಾಡ್ತಿದ್ದೆ. ನಾನು ಓದಿದ್ದು ಬಂದು ಇಲ್ಲೇ ವಿಲ್ಲಿಂಗ್ಟನ್ ಇಂಗ್ಲೀಷ್ ಸ್ಕೂಲ್ ಅಂತ, ಅದು ಮೈಸೂರು ಸರ್ಕಲ್ ಹತ್ರ ಇದೆ. ಸೊ ಆ ಸ್ಕೂಲಲ್ಲೇ ನಾನು ಓದಿದ್ದು. ನಾನು ಫುಲ್ ಎಜುಕೇಷನ್ ಅಲ್ಲೇ ಆಗಿದ್ದು. ಸೊ ಹಂಗೆ ಹೋಗ್ತಿತ್ತು ನನ್ನ ಲೈಫ್. 6th NGO ಸೇರಿದೆ, 7 ಅದರಲ್ಲೇ ಇದ್ದೆ. 7th 8th ಬಂದೆ. 8th ಇಂಗ್ಲೀಷಿಗೆ ಎಲ್ಲ ಸಪ್ರೇಟ್ ಟೀಚರ್ಸ್ ಎಲ್ಲದಕ್ಕೂ. ಮೈನಾಗಿ ನನ್ನ ಅಟ್ರಾಕ್ಟ್ ಮಾಡಿದ್ದು ಬಂದು ಇಂಗ್ಲೀಷ್ ಟೀಚರು, ಕನ್ನಡ ಟೀಚರು ಆ್ಯಂಡ್ ಹಿಂದಿ ಟೀಚರು. ಅಂದರೆ ತುಂಬ ಸ್ಟ್ರಿಕ್ಟು ಒಂಥರ ಸ್ಕೂಲೇ. ಹೈಸ್ಕೂಲಿಗೆ ಹೋಗಿದ ತಕ್ಷಣ ಕೋಟು ಚೂಡಿದಾರ್ ಇತ್ತು 5th ತನಕ. ಹೈಸ್ಕೂಲ್ ಹೋಗಿದ್ದಾಗೆ ಕೋಟು ಮತ್ತು ಮೈಕಲ್ಲಿ ಮಾತಾಡಬೇಕು, ಪ್ರೇಯರ್ ಹಾಲಲ್ಲಿ ಅಟೆಂಡೆನ್ಸ್ ವೈಸು ಆ ಥರ ಎಲ್ಲ ಇತ್ತು. ನಾನು ಚಿಕ್ಕ ವಯಸ್ಸಿಂದಲೇ ನನಗೆ ಓದೋದು ನನಗೂ ತುಂಬ ಕಷ್ಟ. ಅಂದರೆ ನಾನು ಓದ್ತಾ ಇರಲಿಲ್ಲ ಸರಿ. 1,000 ಸರಿ ನಮ್ಮ ಪೇರೆಂಟ್ಸ್ ಬರೋರು ಸ್ಕೂಲಿಗೆ, ಪೇರೆಂಟ್ಸ್ ಮೀಟಿಂಗ್ ಅಂತ. ಆಮೇಲೆ 8th ಆಯಿತು. 8th 9th ಹಾಕಿದ್ರು. 9th ಎಂಡು ಪೇರೆಂಟ್ಸ್ ಮೀಟಿಂಗು. ಏನಾಯಿತು ಅಂದರೆ, 9th ಪೇರೆಂಟ್ಸ್ ಮೀಟಿಂಗ್. ಇವಾಗ 10th ನಾನು ಹೋಗಬೇಕು. 9th ನಮ್ಮ ಟೀಚರ್ ಹೇಳ್ತಿದ್ದಾರೆ, ಎಲ್ಲದರಲ್ಲೂ 4 ಸಬ್ಜೆಕ್ಟ್ ಫೇಲು, ಹೆಂಗೆ ಇವಳು ಓದ್ತಾಳೆ, ಆಚೆ ಕರ್ಕೊಂಡೋಗಿ ಕೇಳ್ಕೊಂಬಂದು ಅಡ್ಮಿಷನ್ ಮಾಡಿ. ನಮಗೆ ನಂಬಿಕೆ ಇಲ್ಲ ಅವಳು ಓದ್ತಾಳ ಏನು ಅಂತ, ನಂಬಿಕೆ ಇಲ್ಲ. ಸೊ ಆಚೆ ಕರ್ಕೊಂಡೋಗಿ ಕೇಳ್ಕೊಂಬನ್ನಿ. ನಮ್ಮ ಮಮ್ಮಿ ಬಂದಿದ್ದರು ಅವಾಗ ಜೊತೆ. ಸೊ ಆಚೆ ಕರ್ಕೊಂಡೋಗಿ ಕೇಳ್ತಿದ್ದಾರೆ ನಿನ್ಗೆ ಓದೋಕ್ಕೆ ಇಷ್ಟ ಇದೆಯಾ ಇಲ್ವಾ, ಇಲ್ಲ ಮನೆಗೆ ಹೋಗೋಣ. ನೀನು ಓದೋಕ್ಕೆ ಇಷ್ಟ ಇದೆ ಅಂದರೆ ನಾನು ಅಡ್ಮಿಷನ್ ಮಾಡ್ತೀನಿ, ಇಲ್ಲಾಂದರೆ ಮನೆಗೆ ಹೋಗೋದ ಅಂತ ಅಂದರು. ಸೊ ನಾನಂದರೆ ನನಗಿಷ್ಟ ಇದೆ ಅಂತ. ಹಂಗೆ ಹಿಂಗೆ ಮಾಡಿ ಹಾಕಿದ್ರು 10th 10th ಅಪ್ಪ ಟೀಚರ್ಸ ನಾನು ಮಾಡ್ಕೊಂಡು ಹೋಗೋ ಹೋಮ್ವರ್ಕ್ ಎಲ್ಲಾದರೂ ಇಟ್ಬಿಡ್ತಾರೆ, ನಾನು ಮಾಡ್ಕೊಂಡು ಹೋಗೋ ಪ್ರಾಜೆಕ್ಟ್ ಎಲ್ಲಾದರೂ ಇಟ್ಬಿಡ್ತಾರೆ. ನಂದು ಮಾತ್ರ ಕಳೆದೋಗುತ್ತೆ. 10th ಒಂದು ಅರ್ಧ ವರ್ಷ ನಮ್ಮ ಅಪ್ಪ ಅಮ್ಮ ಬಂದಿರ್ತಾರೆ ಸ್ಕೂಲ್ಗೆ. ಒಂದು ಸುಮಾರು ಸರಿ ಬಂದಿದ್ದರು ನಮ್ಮ ಸ್ಕೂಲ್ಗೆ. ನನ್ನ ಮೇಲೆ ಅಷ್ಟೊಂದು ಕಂಪ್ಲೇಂಟ್, ಓದಲ್ಲ. ಸೊ ಪೇರೆಂಟ್ಸ್ ಮೀಟಿಂಗ್ ಇತ್ತು ಸೆಮಿಸ್ಟರ್ಗೆ. ಫಸ್ಟ್ ಸೆಮಿಸ್ಟರ್ಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಆವಾಗ ನಮ್ಮ ಮಮ್ಮಿ ಬಂದಿದ್ದರು. ಅವ್ರಿಗೆ ಹೇಳ್ಬಿಟ್ಟಿದ್ರು, ಪಾಸ್ ಆದರೆ ಬರೀ ಇವಳು 2 ಸಬ್ಜೆಕ್ಟಲ್ಲಿ ಪಾಸ್ ಆಗ್ತಾಳೆ, 4 ಸಬ್ಜೆಕ್ಟಲ್ಲಿ ಫೇಲ್ ಆಗ್ತಾಳೆ, ಇವಳು ಪಾಸೇ ಆಗಲ್ಲ 10th ಅಂತ ಅಂದ್ಬಿಟ್ರು.
ಎಕ್ಸಾಮ್ ಸ್ಟಾರ್ಟ್ ಆಯಿತು. ನಮ್ಮ ಮನೇಲೆಲ್ಲ ಫಿಕ್ಸ್ ಆಗಿಬಿಟ್ಟಿದ್ರು, ಓಕೆ ಇವಳು ಪಾಸ್ ಆಗಲ್ಲ, ಇವಳು ಇಷ್ಟೇ ಅಂತ. ಎಕ್ಸಾಮ್ ಸ್ಟಾರ್ಟ್ ಆಯಿತು. ನಾನು ಓದ್ತಾನೇ ಇರಲಿಲ್ಲ ಮನೇಲಿ, ಟ್ಯೂಷನ್ಗೆ ಹೋಗೋದೇ ಇಲ್ಲ. ನಮ್ಮ ಕಸಿನ್ಸ್ ಎಲ್ಲ ಟ್ಯೂಷನ್ಗೆ ಹೋಗ್ತಿದ್ರು. 25,000 ಹಂಗೆ ಹಂಗೆ ಕೊಟ್ಟು ನಾನು ಹೋಗ್ತಾನೆ ಇರಲಿಲ್ಲ. ರೀಲ್ಸ್ ಮಾಡ್ತಿದ್ದೆ, ಚಿಟ್ಚಾಟ್ ಮಾಡ್ತಿದ್ದೆ. ನನ್ನ ಮನೇಲಿ ಇರೋಕ್ಕಿಂತ ಆಚೆನೇ ಜಾಸ್ತಿ ನಂದು. ಒಳಗಡೆನೇ ಇರ್ತಿರ್ಲಿಲ್ಲ. ರೀಲ್ಸ್ ಮಾಡ್ತಿ ಹಿಂಗೆ ಹೋಗ್ತಿತ್ತು. ಎಕ್ಸಾಮ್ ಬಂತು. ಸೆಂಟ್ ಜೋಸಫಲ್ಲಿ ಬಿದ್ದಿತ್ತು ನಂದು. ನಮ್ಮ ಸ್ಕೂಲ್ ಎದುರುಗಡೆನೇ ಸೆಂಟ್ ಜೋಸಫ್ ಅಂತ ಇದೆ. ಸೊ ಅಲ್ಲೇ ಬಿದ್ದಿದ್ದು ನನಗೆ. ನಾನು ಹೋದೆ, ಎಕ್ಸಾಮ್ ಬರೆದೆ, ಬಂದೆ. ಆಮೇಲೆ ರಿಸಲ್ಟ್ ಡೇ ನಮ್ಮ ಕಸಿನ್ ಚೆಕ್ ಮಾಡ್ತಿದ್ದಾರೆ, ಒಂದು 6 ಚೆಕ್ ಮಾಡ್ತಿದ್ದಾರೆ. ಲೈಕ್ ಪಾಸ್ ಆಗ್ತೀನಿ ಅಲ್ವ, ನನಗೆ ಡೌಟು. ನಾನು ಬೇಡ್ಕೊತಿದ್ದೆ, ಅಯ್ಯೋ ಪಾಸ್ ಆಗಿಬಿಡ್ಬೇಕು ಹೆಂಗಾದರೂ, ಇಲ್ಲಾಂದರೆ ಏನಾಗುತ್ತೆ ಅಂತ. ನಮ್ಮ ಡ್ಯಾಡಿ ಬಂದರು, ಹೇಳ್ದೆ ಈ ಥರ ನಾನು ಪಾಸು 59% ಪಾಸು ಅಂದರೆ. ನಂಬ್ತಾನೆ ಇಲ್ಲ, ನೀನು ಪಾಸ್ ಆಗ್ಬಿಟ್ಟು ಯಾರೂ ನಂಬಲೇ ಇಲ್ಲ. ಆಮೇಲೆ ಓಕೆ ಫೈನ್ ಪಾಸ್ ಆಗಿ ಆಯಿತು. ಆ ಡೇ ಹಂಗೆ ಹೋಯಿತು. ಆಫ್ಟರ್ ದಟ್ ಪಾರ್ಟಿ ಎಲ್ಲ ಮಾಡಿದ್ರು ಮನೇಲಿ. ಆಮೇಲೆ ಇವಾಗ PU ಹೋಗಬೇಕು. ಸೊ ಕಾಲೇಜ್ ಹುಡುಕ್ತಾ ಇದ್ವಿ. ಸುಮಾರು ಕಾಲೇಜ್ ಹೋಗಿ ಬಂದ್ವಿ, ಸುಮಾರು ಕಾಲೇಜ್ ಹೋಗಿ ನೋಡ್ಕೊಬಂದ್ವಿ. ಸೆಟ್ಟಾಗಿಲ್ಲ. ಲಾಸ್ಟಲ್ಲಿ ಮಾಗಡಿ ರೋಡ್ ಶೇಷಾದ್ರಿಪುರಂ ಪ್ರೀ ಯೂನಿವರ್ಸಿಟಿ 10th ಕ್ರಾಸಲ್ಲಿದೆ. ಕಾಲೇಜ್ ಓಕೆ ಫೈನ್ ಇದು ಅಂತ. ನಮ್ಮ ಪೇರೆಂಟ್ಸು ಸ್ಕೂಲಿಗೆ ಬಂದರು, ಎಷ್ಟೋ ಸರಿ ಬಂದರು, ಆದರೆ ಕಾಲೇಜ್ಗೆ ಅಡ್ಮಿಷನ್ ಮಾಡೋಕ್ಕೆ ಮಾತ್ರ ಬರ್ತಿದ್ರು. ಯಾವ ಪೇರೆಂಟ್ಸ್ ಮೀಟಿಂಗು ಬರ್ತಿರ್ಲಿಲ್ಲ, ಏನಕ್ಕೂ ಬರ್ತಿರ್ಲಿಲ್ಲ. ಆಫ್ಟರ್ ದಟ್ ಹಿಂಗೆ ಹೋಯಿತು. ಕಾಲೇಜ್ ಸೇರಿದೆ. ಫಸ್ಟ್ PU ಆಯಿತು. ಸೆಕೆಂಡ್ PU ಬಂದು ನಮ್ಮದು ಕೊರೋನಾ ಪಾಸು. ಸೊ ಕೊರೋನಾ ಆ ಟೈಮಲ್ಲಿ ನಾನು ಫಸ್ಟ್ PUCಯಲ್ಲೇ ನಾನು ಎಂಜಾಯ್ ಮಾಡಿದ್ದು ಲಾಸ್ಟು. ದಟ್ ನಾನು 10th ಬಾಸ್ಕೋ ಅಂತ ನಾನು ಸೇರಿದ್ದೆ. ಟ್ಯೂಷನ್ ಟೀಚರಾಗಿ ವರ್ಕ್ ಮಾಡ್ತಿದ್ದೆ ಆವಾಗ. ವಿನೋಬ ನಗರ್ ಅಂತ ಸ್ಲಮ್ಮಲ್ಲಿ ನಾನು ಟ್ಯೂಷನ್ ಟೀಚರಾಗಿ ವರ್ಕ್ ಮಾಡ್ತಿದ್ದೆ. 7 years ವರ್ಕ್ ಮಾಡಿದೆ ವರ್ಲ್ಡ್ ವಿಷನಲ್ಲಿ. ಆಫ್ಟರ್ ದಟ್ ವರ್ಲ್ಡ್ ವಿಷನ್ ಆದಮೇಲೆ ಬಾಸ್ಕೋ ಸೇರಿದೆ. ಒಂದು 6 months ಮಾಡಿರ್ತೀನಿ ಅಲ್ಲಿ ಆ್ಯಸ್ ಅ ಟ್ಯೂಷನ್ ಟೀಚರು. ಅದಾದಮೇಲೆ 1 year ಗ್ಯಾಪ್ ಆದಮೇಲೆ AIF ಅಂತ ಒಂದು ಆರ್ಗನೈಸೇಷನ್, ಅಮೇರಿಕನ್ ಇಂಡಿಯನ್ ಫೌಂಡೇಶನ್ ಅಂತ, ಅಲ್ಲಿ ಮಲ್ಟಿಪರ್ಪಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡಿದೆ. ಫೀಲ್ಡ್ ವಿಸಿಟ್ ಇತ್ತು, ಫೀಲ್ಡ್ ವರ್ಕ್ ಅದು ಫುಲ್ಲಾಗಿ. ಸೊ ಚೆನ್ನಾಗಿತ್ತು. 2 years ಆಫ್ ಎಕ್ಸ್ಪೀರಿಯೆನ್ಸ್ ಅಲ್ಲೂ. ಆ್ಯಂಡ್ ಆಫ್ಟರ್ ದಟ್ ಮನೇಲಿ ಅಂದರು ನಾನು ಒಂದೇ ₹1 ಕೆಲಸ ಮಾಡ್ತಿರ್ಲಿಲ್ಲ ನಮ್ಮ ಮನೇಲಿ. ಸೊ ಎಲ್ಲ ನಮ್ಮ ಮಮ್ಮಿನೇ ಮಾಡೋರು. ಯಾಕಂದರೆ ನಾನು ವರ್ಕಿಗೆ ಹೋಗ್ತಾಯಿದ್ದೀನಿ ಆ್ಯಂಡ್ ಐ ಆಮ್ ಡೂಯಿಂಗ್ ಮೈ ಸ್ಟಡೀಸ್ ಆಲ್ಸೋ. ಸೊ ಅದಕ್ಕೆ ಶಿ ವೋಂಟ್ ಲೀವ್ ಮಿ ದ ವರ್ಕ್. ಇದು ಮಾಡು ಅದು ಮಾಡು ಅಂತಾರಲ್ಲ, ಹೇಳ್ತಾರೆ, ಹೇಳ್ಬಿಟ್ಟು ಅವರೇ ಮಾಡಿಬಿಡ್ತಾರೆ. ಸೊ ಐ ಲೀವ್ ಲೈಕ್ ದಟ್. ₹1 ಕೆಲಸ ಮಾಡಲ್ಲ. ಬಂದು ಊಟ ಮಾಡಿ ಗುಡಿಸಿ ಲಾಸ್ಟಲ್ಲಿ ಚಾಪೆ ಹಾಸ್ತೀನಲ್ಲ ಅದೇ ಅಷ್ಟೇ. ₹1 ಕೆಲಸ. ಇವಾಗ ಟ್ರೈ ಮಾಡ್ತಾಯಿದ್ದೀನಿ ಮಾಡೋಕ್ಕೆ. ಮುಂದೆನೂ ಮಾಡ್ತೀನಿ. ಏನು ಮಾಡೋದು, ಗರ್ಲ್ ಅಲ್ಲ, ಹುಟ್ಬಿಟ್ವಿ ಗರ್ಲ್ ಆಗಿ, ವಿ ಹ್ಯಾವ್ ಟು ಡೂ. ಏನು ಮಾಡೋಕ್ಕಾಗಲ್ಲ. ಸೊ ನನಗೆ ತುಂಬ ದಿವಸ ಯೋಚನೆ ಇತ್ತು, ಲೈಕ್ ನಾವ್ಯಾಕೆ ಏನು ಬರೀ ಗರ್ಲ್ಸ್ ಮಾತ್ರ ವರ್ಕ್ ಮಾಡಬೇಕು ಮನೆಯಲ್ಲ, ಈವನ್ ಬಾಯ್ಸು ಮಾಡ್ಬೋದಲ್ಲ. ನನ್ನ ಥಾಟ್ ಏನಂದರೆ, ಇವಾಗ ಮದುವೆ ಆದರೆ ಗರ್ಲ್ಸು ಕೆಲ್ಸಕ್ಕೆ ಹೋಗಲಿ ಆ್ಯಂಡ್ ಬಾಯ್ಸ್ ಗರ್ಲ್ಸ್ ಮಾಡೋ ಕೆಲಸ ಮಾಡಲಿ. ಅದೇ ಥರ ಮದುವೆ ಆಗಬೇಕಾದ್ರೆ ಹುಡುಗನ ಕಡೆಯಿಂದ ಬಂದು ಎಲ್ಲ ತಗೊಬಂದು ಗರ್ಲ್ಸ್ನ ಮದುವೆ ಮಾಡ್ಕೊಂಡು ಹೋಗಲಿ ಅಂತ ಒಂದು ಐಡಿಯಾ. ಥಿಂಗ್ ಏನಪ್ಪ ಅಂದರೆ, ಸೊ ಚಿಕ್ಕ ವಯಸ್ಸಿಂದಾನೇ NGO ಫೀಲ್ಡಲ್ಲಿ ಇದ್ದೀವಲ್ಲ, ಸೊ ಅವ್ರಿಗೆ ಏನು ಮೈಂಡ್ಸೆಟ್ ಇರುತ್ತೆ ಅಂದರೆ, ಬೇರೆಯವ್ರಿಗೆ ಏನು ಮೈಂಡ್ಸೆಟ್ಟೋ ಗೊತ್ತಿಲ್ಲ, ಮತ್ತು ನನಗೇನು ಮೈಂಡ್ಸೆಟ್ ಅಂದರೆ ಸರ್ವ್ ಪೀಪಲ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್. ಓಕೆ, ಪೀಪಲ್ಗೆ ಸರ್ವ್ ಮಾಡಬೇಕು, ಅವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ. ಅವ್ರು ಇದು ಕೊಡ್ತಾರೆ ಇದಕ್ಕೆ ಮಾಡಬೇಕು, ಅವ್ರು ಅದು ಕೊಡ್ತಾರೆ ಇದು ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ. ಸೊ ಇವಾಗ ನಾನೊಂದು 50,000 ಸ್ಯಾಲ್ರಿ ಏನಾದರೂ, ನಾನು ಆ ಥರ ಕೆಲಸ ಸೇರಿ ನನಗೆ ಆ ಥರ ಒಂದು ಸ್ಯಾಲ್ರಿ ಏನಾದರೂ ಕ್ರೆಡಿಟ್ ಆದರೆ, ಸೊ ಹಾಫ್ ಆಫ್ ದಟ್ ಅಂದರೆ 25 ಮನೆಗೆ, ಇಲ್ಲ ನನ್ನ ಖರ್ಚಿಗೆ 25 ಸೊಸೈಟಿಗೆ ಅಂತಲೇ ಕೊಡೋದಾ ಅಂತ ಒಂದು ಮೈಂಡ್ಸೆಟ್ಟು. ಸೊ ನೋಡೋದ. ಆ್ಯಂಡ್ 2 years ಆಯಿತು ಅಲ್ಲೇ. ಆಮೇಲೆ ಡಿಗ್ರಿ ಮಾಡಿಕೊಂಡೆ ನಾನು ಆ್ಯಕ್ಚುಲಿ ಅಮೇರಿಕನ್ ಇಂಡಿಯನ್ ಫೌಂಡೇಶನಲ್ಲಿ ವರ್ಕ್ ಮಾಡ್ತಿದ್ದೆ. ಒಳ್ಳೆ ಮ್ಯಾನೇಜರು. ಸೊ ಯಾವಾಗ ನನ್ನ ಎಕ್ಸಾಮ್ಸ್ ಎಲ್ಲ ಇದೆ ಅಂದರೆ ಹಿ ಯೂಸ್ ಟು ಎಕ್ಸ್ಕ್ಯೂಸ್ ಮೀ. ಸೊ ಒಂದು ಫ್ಯಾಮ್ಲಿ ಬಾಂಡ್ ಇತ್ತು ಅಮೇರಿಕನ್ ಇಂಡಿಯನ್ ಫೌಂಡೇಶನಲ್ಲಿ. ಸೊ ಡಿಗ್ರಿ ಇವಾಗ ಮಾಡ್ತಾಯಿದ್ದೀನಿ, ಇನ್ನು ಫೈನಲ್ ಇಯರ್ ಎಕ್ಸಾಮ್ ಬರೀತಿದ್ದೀನಿ. ಥಿಯರಿ ಎಲ್ಲ ಆಯಿತು.
ಪ್ರಾಕ್ಟಿಕಲ್ ನಡೀತಿದೆ. ಫ್ಯಾಮ್ಲಿ ಹತ್ರ ಬಂದರೆ ಫ್ಯಾಮ್ಲಿ ಸ್ವಂತದವರು ಅದೆಲ್ಲ ನಥಿಂಗ್. ನನ್ನ ಪ್ರಕಾರ ಫ್ರೆಂಡ್ಸ್ ಮುಖ್ಯ. ಸೊ ಫ್ರೆಂಡ್ಸ್ ಆರ್ ಮೈ ಸೋಲ್ಸ್. ಅಂದರೆ ಬಿಯಾಂಡ್ ಪೇರೆಂಟ್ಸ್ ಐ ಲವ್ ಮೈ ಫ್ರೆಂಡ್ಸ್. ಅಂದರೆ ಅದೊಂದು ಬ್ಲಾಗ್ ಮಾಡ್ತೀನಿ. ಸೊ ಬಿ ವೆಯ್ಟಿಂಗ್ ಫಾರ್ ದ್ಯಾಟ್. ತುಂಬ ಜನ ಇದ್ದಾರೆ ನನ್ನ ಸಪೋರ್ಟ್ ಮಾಡಿ ಕೇರ್ ಮಾಡ್ತಿರೋದು. ಇಷ್ಟು ದೂರ ನನ್ನ ಲೈಫ್ ಟ್ರಾವೆಲ್, ನನ್ನ ಅಪ್ಸು ಡೌನ್ಸು ಅಲ್ಲೆಲ್ಲ ನನ್ನ ಮಮ್ಮಿ ಫುಲ್ಲು ದೇ ಪ್ರೊಟೆಕ್ಟ್ ಮೀ ಆಲ್ವೇಸ್. ಅವ್ರ ಲವ್ಗೆ ಏನೂ ಈಡಿಲ್ಲ ಅಂತಾರಲ್ಲ, ಸೊ ದಟ್ಸ್ ವಾಟ್ ನನ್ನ ಡ್ರೀಮ್ ಬಂದು ಐ ವಾಂಟ್ ಮೇಕ್ ಮೈ ಪ್ಯಾರೆಂಟ್ಸ್ ಪ್ರೌಡ್. ಸೊ ಮೈ ಮೋಟೋ ಇಸ್ ಟು ಅವ್ರನ್ನಲ್ಲೂ ತಲೆ ಬಾಗಬಾರ್ದು. ಸೊ ದೇ ಶುಡ್ ಬಿ ಹಿಯರ್. ದಟ್ಸ್ ವಾಟ್ ಅದೇ ಇವಾಗಿರೋ ಮೈಂಡ್ಸೆಟ್. ಆ್ಯಂಡ್ ದಟ್ಸ್ ಮೈ ನಾನು ತುಂಬ ಹುಷಾರಾಗಿದ್ದೀನಿ. ದಟ್ ಈಸ್ ಮೈ ಮೋಟೋ. ಏನೇ ಕಾರಣ ಆದರೂ ಐ ಡೋಂಟ್ ವಾಂಟ್ ಟು ಲೆಟ್ ದೆಮ್ ಡೌನ್. ನಾನೇನಿಗೆ ಯಾರ ಮುಂದೆನೂ ಅವ್ರನ್ನ ಡೌನ್ ಮಾಡಬಾರ್ದು ಅಂತ. ಸೊ ಮೈ ಡ್ಯಾಡ್ ಈಸ್ ಆ್ಯನ್ ಪೇಂಟರು, ಮತ್ತು ನಮ್ಮ ಮಮ್ಮಿ ಚಿಲ್ಲರೆ ಅಂಗಡಿ ಇಕ್ತಿದ್ರು. ಅವರು ಲವ್ ಮ್ಯಾರೇಜು. ಸೊ ಮತ್ತು ಬ್ರದರ್ ಸಿಸ್ಟರ್ ಎಲ್ಲ ಕಝಿನ್ಸು. ಸೊ ಐ ಡೋಂಟ್ ಹ್ಯಾವ್ ಮೈ ಓನ್ ಬ್ಲಡ್ ಆ ಥರ ಎಲ್ಲ. ಐ ಹ್ಯಾವ್ ಮೈ ಕಝಿನ್ಸ್, ವಂಡರ್ಫುಲ್ ಕಝಿನ್ಸ್. ಸೊ ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್. ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಅಬೌಟ್ ದ್ಯಾಟ್ ಆ್ಯಂಡ್ ಆಲ್. ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಓಕೆ ಇಷ್ಟುವರೆಗೂ ವಿ ಆರ್ ಫೈನ್. ಆಫ್ಟರ್ ದಿಸ್ ಐ ಹ್ಯಾವ್ ಟು ಇನ್ನೂ ಚೆನ್ನಾಗಿ ವರ್ಕ್ ಮಾಡಬೇಕು ಆ್ಯಂಡ್ ಐ ಹ್ಯಾವ್ ಟು ಗೋ ಅಹೆಡ್ ಅಂತ ಮೈಂಡ್ಸೆಟ್ ಇದೆ. ನೋಡೋಣ ಫ್ಯೂಚರಲ್ಲಿ ಏನಾಗುತ್ತೋ, ನನಗೂ ಐಡಿಯಾ ಇಲ್ಲ. ಸೊ ನಾವೇ ನೆನೆಸ್ಕೊಳ್ಳೋದೊಂದು ದೇವರವ್ನು ಮಾಡ್ತಾನಲ್ಲ ಆ ಥರ ಇದೆ. ನೋಡೋಣ ಲೈಕ್ ಫ್ಯೂಚರಲ್ಲಿ ಏನಾಗುತ್ತೆ ಅಂತ. ಸೀರಿಯಸ್ ಆಗಿ ಫ್ರೆಂಡ್ಸ್ ಬಗ್ಗೆ ಹೇಳಬೇಕಾದ್ರೆ ಒಬ್ಬೊಬ್ಬರಿಂದ ಒಂದೊಂದು ದ್ರೋಹನೂ ಮಾಡಿದ್ದಾರೆ, ಒಳ್ಳೆ ಫ್ರೆಂಡ್ಸು ಇದ್ದಾರೆ. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಅದೇ ಲೈಫ್ ಅಲ್ವಾ. ಸೊ ಎಲ್ಲನೂ ಇಂಟೇಕ್ ಮಾಡ್ಕೊಂಡು ಅಂದರೆ ನನ್ನ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಏನಂದರೆ ಫ್ರಮ್ ದ ಏಜ್ 16 to 18 ಒಂದು ಸೆಟ್ ಆಫ್ ಫ್ರೆಂಡ್ಸ್ ಇದ್ದರು. 18 to 20 ಒಂದು ಸೆಟ್ ಆಫ್ ಫ್ರೆಂಡ್ಸ್. ಇದು ಎಲ್ಲರೂ ಎಕ್ಸ್ಪೀರಿಯೆನ್ಸು ಇದೆ. 20 ಏಜ್ ನಾನು ಕ್ರಾಸ್ ಮಾಡೋಷ್ಟರಲ್ಲಿ ದೊಡ್ಡವ್ರು ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತಾರೋ, ಈ 40-30 ಅಲ್ಲೆಲ್ಲ ಫೇಸ್ ಮಾಡ್ತಾರೋ ಆ ಥರ ಎಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ. ಐ ಆಮ್ ಡನ್ ವಿತ್ ಎವ್ರಿಥಿಂಗ್ ಅನ್ನೋ ಥರ. ಸೊ ಐ ಆಮ್ ಡನ್ ವಿತ್ ಎವ್ರಿಥಿಂಗ್. ಇನ್ನು ಸೊಸೈಟಿ ಆಗಲಿ, ರಿಲೇಟಿವ್ಸು, ಫ್ರೆಂಡ್ಸು, ಫ್ಯಾಮ್ಲಿ ಎಲ್ಲನೂ ನೋಡಿಬಿಟ್ಟಿದ್ದೀನಿ. ಸೊ ಐ ಡೋಂಟ್ ವಾಂಟ್ ಟು ಎಲಾಬ್ರೇಟ್ ದಟ್ ಆ್ಯಂಡ್ ಸ್ಪೀಕ್ ಹಿಯರ್. ಸೊ ಎವ್ರಿಥಿಂಗ್ ಐ ನೋ. ಎಲ್ಲ ಇನ್ಕಮ್ ಹೋಗಿದ್ದೀನಿ. ಸೊ ಎಲ್ಲ ನೋಡಿದ್ದೀನಿ. ಇನ್ ದಿಸ್ ಏಜ್ ಐ ನೋ ಎವ್ರಿಥಿಂಗ್. ಸೊ ಐ ಹ್ಯಾವ್ ಅನ್ ಮೈಂಡ್ ಸೆಟ್. ಅಂದರೆ ಎಲ್ಲರೂ ಏನಂತಾರೆ ಚೈಲ್ಡಿಶು, ಶಿ ವೋಂಟ್, ಅಂದರೆ ಅವ್ಳಿಗೇನು ಅರ್ಥ ಆಗಲ್ಲ, ಹಿಂಗೆ ಆಡ್ತಿರ್ತಾಳೆ ಅಂದರೆ. ನನಗೆ ಇನ್ನೊಂದು ಫೇಸ್ ಇದೆ. ಐ ಡೋಂಟ್ ವಾಂಟ್ ಟು ಶೋ ಟು ಎನಿವನ್. ನನ್ನ ವೀಕ್ನೆಸ್ಸು ಬಂದು ನನ್ನ ಹತ್ರ ಯಾರಾದರೂ ತುಂಬ ಒಂಥರ ಆ ಥರ ಮಾಡಿದ್ರೆ ನಾನು ತುಂಬ ಓಕೆ ಫೈನ್, ಐ ವಿಲ್ ಬಿ ದೇ ಫಾರ್ ಯು ಅಂತ. ನಾನು ಆಪೋಸಿಟಲ್ಲಿ ಇರೋರು ಆ ಥರ ಯಾವತ್ತೂ ನಾನು ನೋಡೋಲ್ಲ. ಅಥವಾ ನಾನೊಂದು ಕಾನ್ಸೆಪ್ಟಲ್ಲಿ ಅವ್ರನ್ನ ಇಕ್ಕಿ ನೋಡಿರ್ತೀನಿ, ಆದರೆ ಅವರು ನನ್ನ ಏನು ಕಾನ್ಸೆಪ್ಟಲ್ಲಿ ಇಕ್ಕಿ ನೋಡ್ತಾರೋ ಅಂತ ನನಗೆ ಗೊತ್ತಿಲ್ಲ. ಇವಾಗ ನನ್ನ ಹತ್ರ ಇವಾಗ ಒಬ್ಬರು ಫ್ರೆಂಡ್ ಆಗ್ತಾರೆ ಅಂದರೆ ನಾನು ಟೋಟಲಿ ಅಡ್ಮೈರ್ ಆಗಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಐ ಬಿ ವಿತ್ ಯು ಅಂತ ನಾನು ತುಂಬ ಜೆಲ್ಲ ಆಗಿಬಿಡ್ತೀನಿ. ನನ್ನ ಕ್ಯಾರೆಕ್ಟರ್ ಇದು. ಐ ಜೆಲ್ ವಿತ್ ಎವ್ರಿ ಒನ್. ಸೊ ಇವ್ರ ಹತ್ರನೇ ಮಾತಾಡಬೇಕು, ಅವ್ರ ಹತ್ರನೇ ಮಾತಾಡಬೇಕು ಅನ್ನೋದಿಲ್ಲ. ನನ್ನ ಹತ್ರ ಬಂದು ಯಾರು ನಾರ್ಮಲಾಗಿ ಮಾತಾಡ್ತಾರೋ ಐ ಕೇರ್ ದೆಮ್, ಐ ಅಡ್ಮೈರ್ ದೆಮ್. ಓಪನ್, ಅವ್ರು ಯಾವಾಗ ಬೇಕಾದರೂ ದೇ ಕ್ಯಾನ್ ಡಂಪ್ ಮಾಡ್ಬೋದು ಬಂದು ನನ್ನ ಹತ್ರ. ಐ ಆಮ್ ಅ ಗುಡ್ ಲಿಸನರ್ ಆಲ್ಸೋ. ಯು ಪೀಪಲ್ ಬಂದು ನನಗೆಲ್ಲ ಡಂಪ್ ಮಾಡ್ಬೋದು, ನನಗೆ ದ್ರೋಹ ಮಾಡಬಾರ್ದು. ಲೈಕ್ ಜೊತೆಲೇ ಇದ್ದು ಹೋಗಿ ಹಿಂದೆ ಮಾತಾಡೋದು ಅದೆಲ್ಲ ನಂಗೆ ಸ್ವಲ್ಪನೂ ಇಷ್ಟ ಅಲ್ಲ. ಯಾಕಂದರೆ ನಾನು ನಿಮ್ಮನ್ನ ನಂಬಿ ಹೇಳಿರ್ತೀನಿ ಆ್ಯಂಡ್ ನಿಮ್ಮನ್ನು ನಂಬಿ ಒಂದು ಥಿಂಗ್ ಮಾಡಿರ್ತೀನಿ. ಅದನ್ನು ನೀವು ನನಗೆ ಗೊತ್ತಿಲ್ಲ ಹೋಗಿ ಹಿಂದೆ ಮಾಡುವಾಗ ನಂಗೆ ಗೊತ್ತಾಗುತ್ತೆ. ಸೊ ಒನ್ ಡೇ ದಟ್ ವಿಲ್ ಬಿ ಓಪನ್. ಆಗಲೂ ನಾನು ನಿಮ್ಮ ಹತ್ರ ಚೆನ್ನಾಗೇ ಮಾತಾಡ್ತೀನಿ. ಅಂದರೆ ನನ್ನ ಲೈಫಲ್ಲಿ ನಾನು ನಂಬಿ ಕೆಟ್ಟಿದ್ದು ತುಂಬ. ಅಂದರೆ ಸ್ಕೂಲ್ ಲೈಫಿಂದನೇ ಸಫರ್ ಮಾಡ್ತಾಯಿದ್ದೀನಿ. ಆಯಿತು ಅದೆಲ್ಲ 2 years ಇತ್ತು. ಆಮೇಲೆ ಐ ಆಮ್ ಫೈನ್, ಓಕೆ ಗುಡ್.
ಏನು ನಿಮ್ಗೇನು ಸೊಸೈಟಿ ಅಂದರು ಒಂದು ಕಾಲದಲ್ಲಿ ಲೈಕ್ ನಿಂಗೇನು ಬರಲ್ಲ, ನಿನ್ಗೆ ಯಾಕೆ ಕೆಲಸ, ನೀವು ಯಾಕೆ ಈ ಥರ ಎಲ್ಲ ಮಾಡ್ತಿದ್ಯಾ, ನೀನು ಇಷ್ಟೇ, ಮದುವೆ ಮಾಡಿಬಿಡು. ನಮ್ಮ ಪೇರೆಂಟ್ಸ್ ಹೇಳ್ತಿದ್ರು ಮದುವೆ ಮಾಡಿಬಿಡು, ಯಾಕೆ ಇವಳನ್ನ ಇಟ್ಕೊಂಡು ಈ ಥರ ಮಾಡ್ತಿದ್ದೀರಾ. ನಮ್ಮ ಮಮ್ಮಿ ಹಠ ಮಾಡಿ ನಾನು ಹೆಂಗಾದ್ರೂ ಓದಿಸ್ತೀನಿ ಅಂತ ಓದಿಸಿದ್ರು. ಆಗ ಡಿಗ್ರಿ ಫೈನಲ್ ಇಯರ್ ರಿಸಲ್ಟಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಪ್ರಾಕ್ಟಿಕಲ್ಸ್ ಇನ್ನೂ ಮಾಡಬೇಕು, 2 ಇದೆ ಪ್ರಾಕ್ಟಿಕಲ್ಸ್. ಆದರೆ ಡಿಗ್ರಿ ಹೋಲ್ಡರ್ ನಾನು. ಆಮೇಲೆ ಅಲ್ಲಿ ಇವಾಗ ಜಾಬ್ ನೋಡ್ತಾ ಇದ್ದೀನಿ, ಸಿಕ್ಕಿದ ತಕ್ಷಣ ಅಲ್ಲಿಗೆ ಒಂದು ಜಾಯಿನ್. ನಾನು ಯಾರು ಇಷ್ಟ ಆಗಲ್ಲ ಅಂದರೆ ಸೊಸೈಟಿ ಮತ್ತು ರಿಲೇಟಿವ್ಸು. ಆಡ್ಕೊಂಡ್ರು ಹಂಗೆ ಆಡ್ಕೊಂಡ್ರು ಅಂದರೆ ಅವ್ರು ಮಾಡೋದೆಲ್ಲ ಗೊತ್ತಾಗಲ್ಲ. ನಾವೇನಾದರೂ ಒಂದು ಸ್ವಲ್ಪ ಮಾಡಿದ್ರೆ ದೆಲ್ ಬ್ಲಾಸ್ಟ್ ಲೈಕ್ ಸಮಥಿಂಗ್. ಅಯ್ಯೋ ಇವಳ ಹಿಂಗೆ ಮಾಡಿಬಿಟ್ಲ, ಅಯ್ಯೋ ನೀನಾ ಹಿಂಗೆ ಮಾಡ್ದ, ನಾನು ಇನ್ನು ಅಂದ್ಕೊಂಡಿಲ್ವಲ್ಲ ನೀನು ಹಂಗೆ ಮಾಡ್ತೀಯ ಅಂತ, ನೀನಾ ಅಂತೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ನನಗೆ ಇರಿಟೇಟ್ ಆಗುತ್ತೆ. ಅಂದರೆ ಒಂದು ಮೂರು ತಿಂಗಳು ಹೇಳ್ಬೇಕಾದ್ರೆ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನಾನು ಹ್ಯಾಪಿಯಾಗಿದ್ರು ಸರಿ, ಸ್ಯಾಡ್ ಆಗಿದ್ರು ಸರಿ, ಐ ವಾಂಟ್ ಟು ಡ್ಯಾನ್ಸ್. ಸಿಚುವೇಶನ್ ತಕ್ಕಂತೆ ಸಾಂಗು ಹಾಕ್ತಾರೆ ಬೇರೆ ಟಿ ವಿ ಆನ್ ಮಾಡಿದ ತಕ್ಷಣ. ಸೊ ಅಲ್ಲಿ ಡ್ಯಾನ್ಸ್. ನಾನು ಸ್ಯಾಡ್ ಆಗಿದ್ರು ಐ ವೋಂಟ್ ಶೋ ಡೈರೆಕ್ಟಾಗಿ ಯಾರಾದ್ರು ಬಂದ ಹತ್ರ ಮಾತಾಡಿದ್ರೆ ನಾನು ಅಂತ ಮಾತಾಡ್ತೀನಿ ಅಷ್ಟೇ. ಐ ಡೋಂಟ್ ಶೋ ನಾನು ಸ್ಯಾಡ್ ಆಗಿದ್ದೀನಿ, ನಂಗೆ ಆಯ್ತಪ್ಪ. ನಾನು ಯಾವತ್ತೂ ಯಾರ ಮುಂದೆನೂ ನಾನು ಎಕ್ಸ್ಪೋಸ್ ಮಾಡಿದ್ದೇ ಇಲ್ಲ. ನಾನು ತುಂಬ ನನ್ನ ಸ್ಯಾಡ್ನೆಸ್ ಬಂದು ನಾನು ಜಡ್ಜ್ ಮಾಡದೆ ಕೇಳೋದು ಅಂದರೆ ನಾನು ಮಿರರು ಆ್ಯಂಡ್ ಮೈ ಪಿಲ್ಲೋ. ಸೊ ಇವರು ಗೊತ್ತು, ವಾಚ್ ಮೈ ಪೇನ್ ಇಸ್. ಆಮೇಲೆ ಒಂದು ಸರ್ಟನ್ ಟೈಮ್ ಆಫ್ಟರ್ ಮೈ PU ಡಿಗ್ರಿ ಸೆಕೆಂಡ್ ಇಯರ್ಗೆಲ್ಲ ಐ ಸ್ಟಾರ್ಟ್ ಟು ಟಾಕ್ ಓಪನ್ಲಿ ಟು ಮೈ ಮಾಮ್. ಸೊ ಏನು ಮುಚ್ಚಿಕ್ಕಂಗೆ ಇಲ್ಲ, ಶಿ ನೋಸ್ ಎವ್ರಿಥಿಂಗ್. ಅಂದರೆ ನನ್ನ ಫೇಸ್ ಸಿಕ್ಕಿನಿ, ಶಿ ಲಾಸ್ಕ್ ವಾಟ್ ಹ್ಯಾಪನ್ ಲೈಕ್ ದಿಸ್ ಅಂತಾರೆ. ಏನಾಯಿತು ನಿನಗೆ, ಯಾಕೆ ಹಿಂಗಿದೆಯಾ ಅಂತ ಕೇಳ್ತಾರೆ. ವೆನ್ ಶಿ ಆಸ್ಕ್ ದಟ್ ವರ್ಡ್ ಐ ಅಂದರೆ ಬಸ್ಟ್ ಔಟ್ ಆಗಿ ದಿಸ್ ಇಸ್ ವಾಟ್ ಈ ಥರ ಆಯಿತು, ಹಿಂಗಾಯಿತು, ಇವತ್ತು ಈ ಥರ ಆಯಿತು, ಇವ್ರು ಹಿಂಗೆ ಮಾತಾಡ್ಬಿಟ್ರು, ಅವ್ರು ಹಂಗೆ ಹೇಳ್ಬಿಟ್ರು. ನಾನೇನೇ ಒಂದು ಪ್ರಾಬ್ಲಮ್ ಆಗಿ ನಮ್ಮ ಮಮ್ಮಿ ಹತ್ರ ಬಂದರೆ ಶಿಸ್ಟರ್ಸ್ ಇವ್ರು ಹೇಳ್ತಾರೆ ಅಂತೆಲ್ಲ ತಲೆ ಕೆಡಿಸ್ಕೋಬೇಡ. ಐ ನೋ ವಾಟ್ ಯು ಆರ್. ಪಕ್ಕದ ಮನೆಯವ್ರು ಬಂದರೂ ನಾನು ನಿನ್ನ ನಂಬಲ್ಲ, ತಲೆ ಕೆಡಿಸ್ಕೋಬೇಡ, ಇದನ್ನೆಲ್ಲ ಎತ್ತಾಕಿ ಮುಂದೆ ಹೋಗು, ದಟ್ಸ್ ವಾಟ್ ದ ಲೈಫ್ ಈಸ್ ಅಂತ ಹೇಳೋರು. ನಾನು ವಾಟ್ ಎ ಮಾಮ್. ಜೆನ್ಯೂನಾಗಿ ಹೇಳ್ಬೇಕಾದ್ರೆ ಸಮಥಿಂಗ್ ಸ್ಪೆಷಲ್, ಅಂದರೆ ಯಾರಿಗೂ ಸಿಗಲ್ಲ ಇನ್ ದ ವರ್ಲ್ಡ್. ಶಿ ಈಸ್ ಐ ಅಡ್ಮೈರ್ ಹರ್ ಸೋ ಮಚ್. ವಿತೌಟ್ ಹರ್ ಅಂತ ಒಂದು ಲೈಫ್ ಅಂದರೆ ಐ ಕ್ಯಾನ್ ಥಿಂಕ್. ಅಂದರೆ ಡ್ಯಾಡ್ ಜೊತೆನೂ ಅಷ್ಟು ಅಟ್ಯಾಚು, ಆದರೆ ಮಾಮ್ ಇಸ್ ಸಮಥಿಂಗ್ ಸ್ಪೆಷಲ್. ಎಲ್ಲರಿಗೂ ಹೇಳ್ತಾರೆ ಮಾಮ್ ಅಂದರೆ ಶಿ ಡೂಸ್ ದಿಸ್, ಶಿ ಡಸ್ ದಿಸ್. ನೋ, ಶಿ ಇಸ್ ಸಮಥಿಂಗ್ ಸ್ಪೆಷಲ್ ಬಿಯಾಂಡ್ ದ ಅರ್ತ್ ಆ್ಯಂಡ್ ಐ ಲವ್ ಹರ್ ಸೋ ಮಚ್. ಆ್ಯಂಡ್ ಏನು ಹೇಳೋದು, ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ಅಂತಾರಲ್ಲ, ದಟ್ಸ್ ವಾಟ್ ಮಾಮ್ ಇಸ್. ಶಿ ಇಸ್ ಮೈ ಎವ್ರಿಥಿಂಗ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಮೇಕ್ ಹರ್ ಡೌನ್ ಇನ್ ಫ್ರಂಟ್ ಆಫ್ ಎನಿವನ್. I'll be keeping her high. ಮೈ ಡ್ಯಾಡ್ ಬಂದು ಅವ್ರ ಹತ್ರ ಒಂಥರ ಟೂ ಬಾಂಡ್ಸ್ ಅಲ್ಲ. ಸೊ ಅವ್ರ ಹತ್ರ ಒಂಥರ ಅಟ್ಯಾಚ್ಮೆಂಟು, ಇವ್ರ ಹತ್ರ ಒಂಥರ ಅಟ್ಯಾಚ್ಮೆಂಟು. ಸೊ ಅವ್ರನ್ನೂ ನಾನು ಬಿಟ್ಕೊಡೋಕ್ಕಾಗಲ್ಲ. ಇವರಾಗಿ ನೆಕ್ಸ್ಟು ಏನಂದರೆ ನನ್ನ ಫ್ರೆಂಡ್ಸು. ಸೊ ನಾನು ಬಂದು ಹುಡುಗಿರ್ನ ನಂಬಲ್ಲ. ಯಾಕಂದರೆ ಇವಾಗ ಹೇಳಿ ಹಿಂಗೆ ತಿರ್ಗಿದ ತಕ್ಷಣ ಎಲ್ಲರ ಹತ್ರ ಹೇಳ್ಬಿಡ್ತಾರೆ. ಅದಕ್ಕೆ ನಾನು ಹುಡುಗಿರ್ ನಂಬಲ್ಲ. ಹುಡುಗರು ಅಂದರೆ ನನಗೇನಂದರೆ ಸುಮಾರು ಸರಿ ಯೋಚನೆ ಮಾಡಿದ್ದೀನಿ, ನಾವು ಹುಡುಗಾಗಿ ಹುಟ್ಟಿದ್ರೆ ಹೆಂಗಿರ್ತಿದ್ವಿ ಅಂತ. ಈ ಕ್ಯಾಮ್ರಲ್ಲಿ ಆ್ಯಪ್ಸ್ ಎಲ್ಲ ಬರುತ್ತಲ್ಲ, ಹುಡುಗ ಆದರೆ ಹೆಂಗೆ ಅಂತ ಫೇಸ್ ಅದೆಲ್ಲ ಇಕ್ಕಿ ನೋಡ್ತಿದ್ದೆ, ಚೆನ್ನಾಗಿರ್ತಿತ್ತು ಅವಾಗೆಲ್ಲ. ಯೋಚನೆ ಮಾಡಬೇಕು, ಮಲಗಿ ಎದ್ದ ತಕ್ಷಣ ದಾಡಿ ಎಲ್ಲ ಬಂದ್ಬಿಡ್ಬೇಕು, ಹೆಂಗಿರ್ತಿದ್ದೆ ಅಂತೆಲ್ಲ ಯೋಚನೆ ಮಾಡಿದ್ದೀನಿ. ಆ ಥರ ಇದ್ದಿದ್ರು ಯಾರೋ ಸಮಥಿಂಗ್ ಮಾಡ್ಬೋದಿತ್ತು. ಅಂದರೆ ನಮ್ಮ ಮನೇಲಿ ಎವ್ರಿಥಿಂಗ್ಗೆ ಫ್ರೀ ಆಗಿಬಿಟ್ಟಿದ್ದಾರೆ. ದೇ ವೋಂಟ್ ಆಸ್ಕ್ ಇಫ್ ಐ ಆಮ್. ಶಿ ಈಸ್ ಓಪನ್. ಮೈ ಮಾಮ್ ಇಸ್ ವೆರಿ ಗುಡ್. ಲೈಕ್ ಓಪನಾಗಿ ಇವಾಗಂದರೆ ಒಂದು ಸ್ಟೇಜಲ್ಲಿ ಇಫ್ ಯು ಸ್ಟಾರ್ಟ್ ಓಪನ್ ಟು ಯುವರ್ ಮಾಮ್, ಶಿ ನೋಸ್ ಯುವರ್ ಎವ್ರಿ ಸ್ಟೇಜ್ ಅಂತಾರಲ್ಲ, ಎವ್ರಿ ಬಯಾಸ್ ಅವ್ರಿಗೆ ಗೊತ್ತಿರುತ್ತೆ. ಸೊ ಶಿ ಕ್ಯಾನ್ ಫೈಂಡ್ ಔಟ್ ಸಮ್ ಮ್ಯಾಜಿಕ್ ಹಾಕಿ ಶಿ ವುಡ್ ಫೈಂಡ್ ಔಟ್. ಸೊ ಎಲ್ಲ ಹೇಳ್ತೀನಿ, ಲೈಕ್ ಈ ಥರ ಹೋಗ್ತಾಯಿದ್ದೀನಿ, ಈ ಥರ ಬರ್ತಾಯಿದ್ದೀನಿ, ಇಷ್ಟೊತ್ತಾಗುತ್ತೆ ಅಂದರೆ ಶಿ ವೋಂಟ್ ಕಾಲ್ ಮಿ ಆ್ಯಂಡ್ ಡಿಸ್ಟರ್ಬ್ ಮಿ. ಸೊ ಆಫ್ಟರ್ ದಟ್ ನಾನೇ ಮಾಡಿದ್ರೆ ಶಿಲ್ ಪಿಕ್ಸ್ ಆ್ಯಂಡ್ ಕಾಲ್, ಓಕೆ ವೇರ್ ಆರ್ ಯು ಅಂದರೆ ದೆನ್ ಶಿಲ್ ಟಾಕ್ ಟು ಮೀ.
ದಿಸ್ ಇಸ್ ವಾಟ್ ಮೈ ಲೈಫ್ ಇಸ್. ಇಷ್ಟೇ ನನ್ನ ಲೈಫ್ ಸ್ಟೋರಿ. ಇದಕ್ಕೆ ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ಸಮಥಿಂಗ್ ಇಂಟ್ರೆಸ್ಟಿಂಗ್ ನಾನು ನಿಮ್ಗೆ ಹೇಳ್ತೀನಿ. ಬಾಯ್, ಥ್ಯಾಂಕ್ ಯು.